ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂತ ಅಂದರೆ ಅಬ್ಯಾಕಸ್ ಕ್ಲಾಸಸ್ ಬಗ್ಗೆ. ಇನ್ನು ಸಮ್ಮರ್ ವೆಕೇಷನ್ ಕೂಡ ನಿಮಗೆ ಇನ್ನು ಮುಂದೆ ಶುರು ಆಗೋಂಥದ್ದು. ಇಲ್ಲಿಂದ ನಾವು ಒಂದು ಒಳ್ಳೆ ಬೇಸ್ಮೆಂಟ್ನ ನಾವು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಾನು ಮುಂದಿನ ದಿನಮಾನಗಳಲ್ಲಿ ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗಿಂದನೇ ಸ್ವಲ್ಪ ಸ್ವಲ್ಪ ವಿಡಿಯೋಸ್ನ ನಿಮಗೋಸ್ಕರ ಹಾಕೋಣ ಅಂತ ಅಂದ್ಕೊಂಡು ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಇನ್ನು ಫೆಬ್ರವರಿ ಬಂತು, ಇನ್ನು SSLC ಎಕ್ಸಾಮ್ಸು ಶುರು ಆಗ್ತಾ ಇದೆ, PUC ಎಕ್ಸಾಮ್ಸ್ ಎಲ್ಲ ಮುಗಿತಾ ಬರ್ತಾ ಇದೆ. ಸೊ ಹೀಗೆ ಎಲ್ಲದು ಕೂಡ ಮುಗಿತಾ ನೆಕ್ಸ್ಟು ಕೋಚಿಂಗ್ ಸೆಂಟ್ರು ಅಥವಾ ಒಂದು ಏನಾದರೂ ಟ್ಯೂಷನ್ ಕ್ಲಾಸ್ ಥರನೋ ಅಥವಾ ಏನಾದರೂ ಒಂದು ನೆಕ್ಸ್ಟು ಪ್ರಿಪ್ರೇಷನ್ ಮಾಡಬೇಕು ಸಮ್ಮರ್ ವೆಕೇಷನ್ ಟೈಮಲ್ಲಿ ಅಂತ ಪ್ಲ್ಯಾನಿಂಗ್ಸ್ ಇದ್ದರೆ, ಸೊ ಅವ್ರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ. ಆಲ್ಮೋಸ್ಟ್ ನನ್ನ ಒಂದು ಚಾನಲಲ್ಲಿ ತುಂಬ ವಿಡಿಯೋಸ್ನ ಸಮ್ಮರ್ ವೆಕೇಷನ್ಗೋಸ್ಕರ, ಟ್ಯೂಷನ್ ಕ್ಲಾಸ್ಗೋಸ್ಕರ ಎಲ್ಲ ರೀತಿಯಿಂದ ವಿಡಿಯೋಸ್ನ ಹಾಕಿದ್ದೀನಿ. ಬಟ್ ಇವಾಗ ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಬರೋದಾದರೆ ಇನ್ನು ಆನ್ಲೈನ್ ಕ್ಲಾಸಸ್ ಕೂಡ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಇದೆ, ನಿಮಗೆ ಎಲ್ಲ ನಾಲೆಜ್ ಕೂಡ ಇದೆ ಅಂತ ಅಂದಾಗ ಈಸಿಯಾಗಿ ಮನೆಯಿಂದಾನೇ ನೀವು ಒಂದು ಒಳ್ಳೆ ಅರ್ನಿಂಗ್ಸ್ನ ಶುರು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡೋಣ ಅಂತ ಬಂದಿರೋದು. ಸೊ ಈಗ ಸಮ್ಮರ್ ವೆಕೇಷನ್ ಅಂತ ಮಾಡ್ತೀವಿ. ಸಮ್ಮರ್ ವೆಕೇಷನ್ ಟೈಮಲ್ಲಿ ಸಾಕಷ್ಟು ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾವು ಕೂಡ ಭಾಳಷ್ಟು ನೋಡ್ತಾ ಇರ್ತೀವಿ, ಭಾಳಷ್ಟು ಕಲಿತಾ ಇರ್ತೀವಿ, ಅದರಿಂದ ತಿಳ್ಕೊಳ್ತಾ ಇರ್ತೀವಿ. ಸೊ ಅದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮೋಸ ಇದೆ, ಯಾವುದು ಟ್ರಸ್ಟ್ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದಕ್ಕೆ ಕೈ ಹಾಕ್ಕೊಳ್ಳಿ ಮೊದಲೇ ಮಾತು. ಸೊ ಯಾರು ಕೂಡ ಮೋಸ ಮಾತ್ರ ಹೋಗಬೇಡಿ. ತುಂಬ ಜನ ಹೇಳ್ತಾರೆ ತುಂಬ ಮೋಸ ಹೋಗಿದ್ದೀವಿ ನಾವು ಇಲ್ಲಿಂದ ಅಂತ. ಸೊ ಆ ರೀತಿ ಯಾರಿಗೂ ಕೂಡ ಆಗೋದು ಬೇಡ. ಒಂದು ಒಳ್ಳೆ ನಂಬಿಕೆ ಇತ್ತು, ಒಂದು ಒಳ್ಳೆ ನಿಮಗೆ ಸರಿ ಅನ್ನಿಸ್ತು ಅಂದರೆ ಮಾತ್ರ ಅಲ್ಲಿ ನೀವು ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೇ ಏನಪ್ಪ ಅಂತಂದರೆ, ನಮಗೆ ಹೇಳಲಿಕ್ಕಾಗಲ್ಲ ಯಾವಾಗ ಯಾರು ಯಾವ ಥರ ನಂಬಿಕೆ ಇಟ್ಕೊಂಡಿರ್ತೀವೋ ಅವರು ನಮಗೆ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತ. ಸೊ ನಾನು ಕೂಡ ಕೆಲವೊಂದಿಷ್ಟು ಇದೇ ರೀತಿ ಆಗಿದ್ದುಂಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೂ ಕೂಡ. ನಾವು ನಂಬಿಕೆ ಇಟ್ಕೊಂಡೆ ಅವರನ್ನು ನಂಬಿರ್ತೀವಿ, ಬಟ್ ಮೋಸ ಆಗಿದ್ದರೆ ಅದು ಏನೂ ಮಾಡಲಿಕ್ಕಾಗಲ್ಲ. ಸೊ ಈಗ ಅದ್ರ ಬದಲಾಗಿ ನಾವು ನಮ್ಮದೇ ಆದಂಥ ಸ್ವಂತ ಅರ್ನಿಂಗ್ಸ್ನ ಮಾಡ್ಕೊಳ್ಬೇಕು ಅಂತ ಅಂದಾಗ ಅಲ್ಲಿ ನಾವು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ನೋಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೇಕು, ಅಥವಾ ನಾವು ಮನೆಯಲ್ಲೇ ಇದ್ಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೇಕು, ಅಥವಾ ಹೊರ್ಗಡೆ ಹೋಗಿ ಆದರೂ ನಾವು ವರ್ಕ್ ಮಾಡಬೇಕು. ವರ್ಕ್ ಅಪಾರ್ಚುನಿಟಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಜಸ್ಟ್ ನಾನೊಂದಿಷ್ಟು ನಿಮಗೆ ನನಗೆ ತಿಳಿದಿರೋ ಮಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನಾಳೆ ಮಾರ್ಚ್ ಎಲ್ಲ ಮುಗೀತಾ ಬಂತು, ಸಮ್ಮರ್ ಕೂಡ ಶುರು ಆಗುತ್ತೆ. ಆ ಟೈಮಲ್ಲಿ ನಾವು ಫ್ರೀಯಾಗಿ ಇದ್ಕೊಂಡು ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದರೆ, ಫಸ್ಟು ನೀವೇನು ಮಾಡಬೇಕು ಅಂದರೆ, ಬಿಫೋರ್ ಏನು ಮಾಡಬೇಕು ಅಂತ ನಿಮ್ಮ ಐಡಿಯಾ ಇದೆ ಅಥವಾ ನಿಮ್ಮಲ್ಲಿ ಏನು ನಾಲೆಜ್ ಇದೆ, ಏನು ಥಾಟ್ಸ್ ಇದೆ, ಸೊ ಅದನ್ನು ಫಸ್ಟು ಡೀಪಾಗಿ ಡೆಪ್ತಾಗಿ ಇದು ನನಗೆ ವರ್ಕ್ ಆಗುತ್ತಾ ಅಂತ ಥಿಂಕ್ ಮಾಡಿ. ದಯವಿಟ್ಟು ಮೊದಲು ಮಾತು ಹೇಳ್ತೀನಿ ನಾನು, ಯಾವುದೋ ಒಂದು ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಅದಕ್ಕೆ ಕೈ ಹಾಕೋದೇನಿದೆ ಅಲ್ಲ, ತುಂಬಾ ತಪ್ಪು ಅದು. ಅದ್ರ ಬದಲಾಗಿ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ಅದ್ರ ಬಗ್ಗೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಏನೆಲ್ಲ ನಿಮಗೆ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನು ಬೇಕೋ ಅದನ್ನೆಲ್ಲ ಒಂದು ಅಕ್ಯುರೇಟಾಗಿ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನು ಫಸ್ಟ್ ಮಾಡ್ಕೊಳ್ಳೋದು ಕಲೀರಿ. ಅದು ಬಿಟ್ಟು ಏನು ಮಾಡ್ತಾರೆ ಕೆಲವೊಂದಿಷ್ಟು ಜನ ಅಂದರೆ, ಇವತ್ತೊಂದು ಐಡಿಯಾ ಬಂತು ಅಂತ ಅಂದ್ಕೊಳ್ಳೆ ಅದನ್ನು ನೆಕ್ಸ್ಟ್ ಡೇನೇ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಫಸ್ಟ್ ಅದರಿಂದ ಲಾಭ ಇದೆನೋ ಅಥವಾ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಇದನ್ನು ಮಾಡ್ಕೊಂಡು ಹೋಗೋದು ಹೇಗೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಯಾರು ಗೊತ್ತಿರೋ ಇರ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡಿರೋ ಇರ್ತಾರೆ, ಅವ್ರನ್ನೆಲ್ಲ ಡೀಟೇಲಾಗಿ ಕೇಳ್ಕೊಂಡು ತಿಳ್ಕೊಂಡು ಮಾಡ್ಕೊಂಡು ಹೋಗಿ. ಇಲ್ಲ ಅಂತಂದರೆ ನೀವು ಅಲ್ಲಿ ಎಡವಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಯಾರೂ ಬಂದು ಇಡಿಸೋದಿಲ್ಲ. ಜೊತೆಗೆ ಅದರಿಂದ ಕೂಡ ನಿಮಗೆ ತುಂಬ ಬೇಜಾರಾಗೋ ಅಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅದಕ್ಕೋಸ್ಕರ ಫಸ್ಟು ನೀವೇನು ಮಾಡಬೇಕು, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿವಾಗ ಸಮ್ಮರ್ ವೆಕೇಷನ್ಗೆ ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಸಮ್ಮರ್ ವೆಕೇಷನ್ ಮಾಡಬೇಕು ಅಂತ ನಿಮಗೆ
ಥಿಂಕ್ ಇದೆ ಅಂತ ಅಂದ್ಕೂಡ್ಲೆ ಫಸ್ಟು ಲಾಸ್ಟ್ ಟೈಮು ಇದು ಭಾಳ ಜನ ಸಫರ್ ಆಗಿದ್ದಾರೆ. ಒಂದು ಏನು ಅಂದರೆ ಅಥಾರಿಟಿ ಬೇಕು ಅಂತ ಕೇಳ್ತಾರೆ. ನಾನು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ನಿಮಗೆ. ಅಥಾರಿಟಿ ಇರಬೇಕು, ಒಂದು ಕೋಚಿಂಗ್ ಸೆಂಟರ್ ನಡೆಸಬೇಕು ಅಥವಾ ವೆಕೇಷನ್ ನಡೆಸಬೇಕು ಅಂತಂದಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ನ ತಿಳ್ಕೊಡ್ರಿ. ಯಾಕೆಂತಂದರೆ ನಾವು ಕೂಡ ಜಸ್ಟ್ ಒಂದಿಷ್ಟು ಟ್ಯೂಷನ್ ಕ್ಲಾಸ್ ನಡೆಸೋದ್ರಿಂದನೇ ಅಥಾರಿಟಿ ಬಗ್ಗೆ ಯಾರಾದರೂ ಕೇಳಿದರೆ ನಮಗೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೇ ತುಂಬ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಕೂಡ ಮುಂದಿನ ಪ್ರೊಸೆಸ್ನ ಮಾಡ್ತಾ ಬಂದ್ವಿ. ಯಾಕಂತಂದರೆ ನಮ್ಮ ಸುತ್ತಮುತ್ತಲಿನ ಒಂದು ಬೇರೆ ಬೇರೆ ಪ್ರದೇಶದಲ್ಲಿ ಏನಾಗಿದೆ, ಕೆಲವೊಂದು ಸೆಂಟರ್ಗಳನ್ನು ಕ್ಲೋಸ್ ಮಾಡಿಸಿದ್ದುಂಟು, ಕೆಲವೊಂದು ಸೆಂಟರ್ಗಳಲ್ಲಿ ಗಲಾಟೆ ಆಗಿರೋದುಂಟು. ಈ ಥರ ಎಲ್ಲ ಆಗಿದ್ದಾಗ ಅದಕ್ಕೆ ನಾವು ಫೇಸ್ ಮಾಡೋದಕ್ಕೆ ಫಸ್ಟು ರೆಡಿ ಇರಬೇಕು. ಅದಕ್ಕೋಸ್ಕರ ದೊಡ್ಡದಾಗಿ ಮಾಡ್ಕೋಬೇಕು ಅನ್ನೋರು ಇದನ್ನು ಫಸ್ಟು ಬೇಸಿಕ್ಕಾಗಿ ಗೊತ್ತಿರಲಿ. ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ನೀವು ನೆಕ್ಸ್ಟು ಕ್ಲಾಸಸ್ನ ಶುರು ಮಾಡಬೇಕಾ ಬಿಡಬೇಕಾ ಅಂತ ನೋಡ್ಕೊಳ್ಳಿ. ಸೊ ಅದಲ್ಲದೆ ಜಸ್ಟ್ 1 hour 2 hour ನೀವು ಟ್ಯೂಷನ್ ಕ್ಲಾಸ್ ಮಾಡ್ತೀನಿ ಅಂದರೆ ಓಮ್ ಟ್ಯೂಷನ್ ಅಂತ ಮಾಡ್ಕೋಬೇಕು. ಓಮ್ ಟ್ಯೂಷನ್ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಥಾರಿಟೀಸ್ ಬೇಕಿಲ್ಲ. ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಡಿಗ್ರಿ ಓಲ್ಡ್ರ್ ಆಗಿದ್ದರೆ ಇನ್ನೂ ಬೆಟರು. ಅದ್ರ ಜೊತೆಗೆ ನೀವು ಯಾವುದಾದ್ರೂ ಟೀಚಿಂಗ್ ಪ್ರೊಫೆಷನಲ್ಲಿ ಒಂದು ಒಳ್ಳೆ B.Ed D.Ed ಈ ರೀತಿ ಟ್ರೈನಿಂಗ್ ಆಗಿತ್ತು ಅಂದರೆ ಇನ್ನೂ ಬೆಟರು. ಸೊ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಇದ್ಕೊಂಡು ನಾನು ಇದನ್ನೆಲ್ಲ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದರೆ ಸೊ ನೀವು ಹೋಮ್ ಟ್ಯೂಷನ್ ಅಂತ ಮಾಡ್ಕೋಬೋದು. 1 ಅಥವಾ 2 ತಾಸಿನವರೆಗೂ ಕೂಡ ಮಕ್ಕಳು ನಿಮ್ಮ ಜೊತೆ ಇಟ್ಕೊಂಡು ಅವ್ರಿಗೆ ನೀವು ಗೈಡ್ ಮಾಡ್ಬೋದು ಟ್ಯೂಷನ್ ಥರ. ಸೊ ಇಲ್ಲ ಮ್ಯಾಕ್ಸಿಮಮ್ ಟೈಮು ನಾವು ಕೋಚಿಂಗ್ ಸೆಂಟರ್ ಥರ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಕೋಚಿಂಗ್ ಸೆಂಟರ್ ಅಂದ ಕೂಡಲೇ ನಿಮಗೆ ಅಥಾರಿಟಿ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ. ಟ್ಯೂಷನ್ ಮಾಡ್ತೀನಿ ಅಂದರೆ 1 hour 2 hour ಮಾಡ್ಕೋಬೋದು. ಇನ್ನು ಬಿಸಿಲು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಬೆಳಗ್ಗೆ ಟೈಮು ಅಥವಾ ಈವ್ನಿಂಗ್ ಟೈಮ್ ನೀವು ಮಾಡ್ಕೊಳ್ಬೋದು. ಯಾವುದಾದ್ರೂ ಟೈಮ್ ನಿಮಗೆ ಕಂಫರ್ಟೇಬಲ್ ಇರೋವಂಥದ್ದು. ಅದ್ರ ಜೊತೆಗೆ ಮಕ್ಕಳ ಸೇಫ್ಟಿ ಇರೋ ಕಡೆ ನೋಡಿಕೊಂಡು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇದ್ರ ಬಗ್ಗೆ ನಾನು ಯಾಕಂತಂದರೆ ಇದನ್ನು ಗೊತ್ತಿಲ್ಲದೇ ಏನು ಮಾಡಿಬಿಡ್ತಾರೆ ಕೆಲವೊಂದಿಷ್ಟು ಜನ, ಸುಮ್ಮನೆ ಬ್ಲೈಂಡಾಗಿ ನಾನು ಒಂದು ಟ್ಯೂಷನ್ ಕ್ಲಾಸ್ ಮಾಡ್ತೀನಿ, ಕೋಚಿಂಗ್ ಸೆಂಟ್ರ್ ಮಾಡ್ತೀನಿ ಅಥವಾ ಟ್ಯೂಷನ್ ಒಂದು ಏನೋ ಕ್ಲಾಸಸ್ನ ಮಾಡಿಬಿಡ್ತೀನಿ, ಸಮ್ಮರ್ ವೆಕೇಷನ್ ಮಾಡಿಬಿಡ್ತೀನಿ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಅದೆಲ್ಲ ಗೊತ್ತಿಲ್ಲದೇ ಮಿಸ್ಟೇಕ್ ಮಾಡಿಕೊಂಡು ತೊಂದರೆಗೆ ಒಳಗಾಗೋದು ಬೇಡ ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವಾಗ ನೀವು ಯಾವ್ಯಾವ ಕ್ಲಾಸಸ್ನ ನಾವು ಅಲ್ಲಿ ತೊಗೊಳ್ಬೋದು, ಆ ಕ್ಲಾಸಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಮಕ್ಕಳಿಗೆ ಏನೆಲ್ಲ ಕಲಿಸ್ಬೋದು, ಮಕ್ಕಳಿಗೆ ಏನು ಕಲಿಸಿದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈಗಲಿಂದ ಪ್ಲ್ಯಾನ್ ಮಾಡ್ಕೊಳ್ಳುವಾಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಅಂತ ಬರಲಿ, ಇಂಗ್ಲೀಷ್ ಅಂತ ಬರಲಿ, ಸಬ್ಜೆಕ್ಟ್ ವೈಸ್ ನೀವು ಟ್ಯೂಷನ್ ಅಂತ ಬಂದಾಗ ಇದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ಮಾಡ್ತೀನಿ ಅಂದಾಗ ಬೇಸಿಕ್ಸಿಂದನೇ ನೀವು ತೊಗೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸಿಲೆಬಸ್ನ ರೆಡಿ ಮಾಡ್ಕೊಳ್ಬೇಕು. ಯಾವ್ಯಾವ ಕ್ಲಾಸಿಗೆ ಏನು ಬೇಸಿಕ್ಸ್ ಹಾಕಬೇಕು, ನಾವು ಯಾವ ಬೇಸಿಕ್ಸ್ ಹಾಕೋದ್ರಿಂದ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ, ಅಥವಾ ಅವ್ರಿಗೆ ಸಿಲೆಬಸ್ ಹಾಕೋದಾ, ಸಿಲೆಬಸ್ಸಲ್ಲಿ ಯಾವ್ಯಾವ ಸ್ಟ್ಯಾಂಡರ್ಡ್ಗಿಂದ ನಾವು ಎಲ್ಲಿವರೆಗೂ ಸಿಲೆಬಸ್ನ ಕವರ್ ಮಾಡಿ ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನೋಟ್ಸ್ ರೆಡಿ ಮಾಡಿಕೊಂಡು ಬಿಫೋರ್ ಏನು ಮಾಡಬೇಕು ಇದೆಲ್ಲ ರೆಡಿ ಇಟ್ಕೊಂಡ್ರೆ ನೀವು ಸ್ವಲ್ಪ ಅಂದರೆ ತುಂಬ ಕಡಿಮೆ ಸಮಯ ಇರುತ್ತೆ ನಮಗೆ. 2 months ಅಂದರೆ 2 months ಹಾರ್ಡ್ಲಿ ನಮಗೆ ಸಿಗೋದೇ ಇಲ್ಲ. ಒಂದು ಏನು ಇಲ್ಲ ಅಂದರೆ ಒಂದು ಹಾರ್ಡ್ಲಿ 10 to 15 days ನಮಗೆ ಸ್ವಲ್ಪ ಹಾಳಾಗೋಗ್ಬಿಡುತ್ತೆ. ನಮಗೆ ರಜೆ ಸಿಗೋದೇ ಏಪ್ರಿಲ್ 10ಗೆ ಆಗಿರುತ್ತೆ, ಮತ್ತು ರೀಸ್ಟಾರ್ಟ್ ಆಗೋದೇ ಜೂನ್ 1ಗೆ ಅಥವಾ ಮೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಈ ಥರ ಬಂದುಬಿಡುತ್ತೆ ಅಲ್ವಾ. ಅಲ್ಲಿ ಹಾರ್ಡ್ಲಿ ನಮಗೆ ಏಪ್ರಿಲ್ 10ಇಂದ ಸಿಕ್ಕರೂ ಕೂಡ ಅಲ್ಲಿ ಆಲ್ರೆಡಿ 10 days ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ತುಂಬ ಕಡಿಮೆ ಸಮಯದಲ್ಲಿ ನಾವು ಏನೆಲ್ಲ ಸಿಲೆಬಸ್ನ ಕವರ್ ಮಾಡ್ಬೋದು, ಆ ಸಿಲೆಬಸ್ ಪ್ರಕಾರ ನೀವು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಬೇಕು. ಟ್ಯೂಷನ್ ಅಂತ ಬಂದರೂ ಕೂಡ ಟ್ಯೂಷನಲ್ಲಿ ನಾವು ಮಕ್ಕಳಿಗೆ ಏನೆಲ್ಲ ಮಾಡಬೇಕು, ನಾರ್ಮಲ್ ಡೇಸಲ್ಲಿ ಏನು ಮಾಡ್ತಾ ಇದ್ವಿ, ಈಗ ನಾವು ಈ ಟೈಮಲ್ಲಿ ಏನು ಮಾಡಬೇಕು, ಇದನ್ನೆಲ್ಲ ಕೂಡ ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ನಿಮಗೆ ಪ್ರೀ ಪ್ಲ್ಯಾನ್ ಇತ್ತು ಅಂತಂದರೆ ಅದೇ ವೇನಲ್ಲಿ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಸಾಕಷ್ಟು ದಿನಕ್ಕೆ ಡಿಫಿಕಲ್ಟೀಸ್ ಕೂಡ ಎದುರಾಗುತ್ತೆ. ನೀವು ಎಷ್ಟೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕೂಡ ಡಿಫಿಕಲ್ಟೀಸ್ ಬರ್ತಾ ಹೋಗುತ್ತೆ. ಆ ಟೈಮಲ್ಲಿ ಫೇಸ್ ಮಾಡಲಿಕ್ಕೆ ಒದ್ದಾಡ್ತಾ ಹೋದರೆ ಆ ಟೈಮಲ್ಲಿ ನಾವು ಏನಾಗ್ಬಿಡ್ತೀವಿ, ಫುಲ್ಲು ಬ್ಲಾಂಕ್ ಆಗಿಬಿಡ್ತೀವಿ. ಸೊ ಆ ಬ್ಲಾಂಕ್ ಆದಾಗ ಏನಾಗ್ಬಿಡುತ್ತೆ, ಸಕ್ಸಸ್ಫುಲ್ಲಾಗಿ ನಾವು ರನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಿಫೋರ್ ಏನು ಮಾಡಬೇಕು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಬರುವಂಥ ಡಿಫಿಕಲ್ಟೀಸ್ನ ಕೂಡ ಫೇಸ್ ಮಾಡಲಿಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ಆ ಥರ ನಾವು
ಫಸ್ಟೇ ರೆಡಿ ಮಾಡ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಸಮ್ಮರ್ ವೆಕೇಷನ್ ಮಾಡೋರಾಗಿರ್ಬೋದು, ಟ್ಯೂಷನ್ ಕ್ಲಾಸ್ ಮಾಡೋರಾಗಿರ್ಬೋದು, ಇದರ ಬಗ್ಗೆ ಎಲ್ಲ ಗಮನ ಕೊಟ್ಕೊಳ್ಳಿ. ಸೊ ಅದಾಗಿದ್ದ ನಂತರ ಮತ್ತೆ ಬೇರೆ ಬೇರೆ ಡಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು ಈ ಥರದ್ದು ಏನಾದರೂ ನೀವು ಹಾಕ್ಕೊಳ್ಳೋದಿದ್ದರೆ ವೆಕೇಷನ್ ಟೈಮಲ್ಲಿ ಕಂಪ್ಲೀಟಾಗಿ ಏನಾದರೂ ಈ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ನೀವು ಹಾಕ್ಕೊಳ್ಬೋದು. ಆ ಪ್ರೋಗ್ರಾಮ್ಸ್ಗಳಿಗೆ ನೀವು ಕ್ಲಾಸಸ್ನ ತೊಗೊಳ್ಬೋದು. 1 hour 2 hour ಅದರದ್ದೆಲ್ಲ ನಿಮಗೆ ನಾಲೆಜ್ ಇದೆ ಅಂತಂದರೆ ಜಸ್ಟ್ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾರು ಕೂಡ ನಿಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡು ಮನೆಯಲ್ಲೇ ಕೂರೋ ಥರ ಮಾಡ್ಕೋಬೇಡಿ. ದಯವಿಟ್ಟು ಈಗಲಿದ್ದಾನೆ ಪ್ಲ್ಯಾನ್ ಮಾಡಿ. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು, ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಂಡು ಪ್ಲ್ಯಾನ್ ಮಾಡೋದು. ಇದನ್ನು ಯಾರೂ ಹೇಳ್ಕೊಡಲ್ಲ, ನಮಗೆ ನಾವೇ ಹೇಳ್ಕೊಂಡು ನಮಗೆ ನಾವೇ ತಯಾರು ಮಾಡ್ಕೋಬೇಕು. ಅಂದಾಗ ಮಾತ್ರ ಒಂದು ಸಕ್ಸಸ್ಫುಲ್ಲಾಗಿ ನಾವು ಹೊರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಸೊ ಯಾರು ಹೇಳಲ್ಲ ಅನ್ನೋದಕ್ಕೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾಗಿದ್ದ ನಂತರ ನಿಮಗೆ ಮೆಹಂದಿ ಏನೆಲ್ಲ ಟ್ಯಾಲೆಂಟ್ ಇದೆ ನಿಮಗೆ, ಮೆಹಂದಿ ಹಾಕ್ಲಿಕ್ಕೆ ಬರುತ್ತೆ ಅಥವಾ ಮೆಹಂದಿ ನಿಮಗೆ ಡಿಸೈನ್ಸ್ ಎಲ್ಲ ಗೊತ್ತು, ಅದನ್ನು ನಾವು ಮಾಡಬೇಕು ಅಥವಾ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಆ ಟ್ಯಾಲೆಂಟ್ ಇದೆ, ನಾನು ಹೇಳ್ಕೊಡ್ಬೇಕು, ಆದರೆ ಯಾವ ರೀತಿ ಹೇಳ್ಕೊಡ್ಬೇಕು, ಯಾವಾಗ ಹೇಳ್ಕೊಡ್ಬೇಕು, ಇದಕ್ಕೂ ಕೂಡ ನೀವೇನು ಮಾಡಬೇಕು, ಯೂಸ್ ಮಾಡಿಕೊಡ್ರಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಡ್ರಿ. ಮೆಹಂದಿ ಕ್ಲಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು 4 ಜನರಿಗೆ ಹೇಳಿ. ಅದಕ್ಕೆ ಅವಶ್ಯ ಇರೋರು ಬರ್ತಾರೆ, ಕಲಿತಾರೆ, ಕಲಿತುಬಿಟ್ಟು ಅವರು ಕೂಡ ನಾಳೆ ಇನ್ನೊಂದು ಕಡೆ ಅವರು ಕೂಡ ನಿಮ್ಮನ್ನು ನೆನೆಸ್ಕೊಂಡು ಬೇರೆ ಬೇರೆ ಕಡೆ ಈಗೆಲ್ಲ ಟ್ರೆಂಡಲ್ಲಿ ನಡೀತಾ ಇರೋವಂಥದ್ದು ಎಲ್ಲ ಫಂಕ್ಷನ್ಗೂ ಕೂಡ ಮೆಹಂದಿ ಎಷ್ಟು ಇಂಪಾರ್ಟೆಂಟ್ ಇದೆ. ಎಲ್ಲರೂ ಕೂಡ ಮೆಹಂದಿ ಫಂಕ್ಷನ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೇ ಮೆಹಂದಿ ಮನೇಲಿ ಹಾಕ್ಕೊಳ್ಳೋದು ಬಹಳ ಕಡಿಮೆ. ಇವಾಗ ಏನು ಮಾಡಿದ್ರು ಕೂಡ ಹೊರ್ಗಡೆಯಿಂದನೇ ಅವರು ಮೆಹಂದಿ ಹಾಕ್ಸ್ಕೊಳ್ಳೋದನ್ನು ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಟ್ಯಾಲೆಂಟ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಬೇರೆಯವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ತೋರಿಸ್ಕೊಳ್ರಿ. ಅದರಿಂದ ಏನೂ ತಪ್ಪಿಲ್ಲ. ಒಂದು 4 ಜನರಿಗೆ ಗೊತ್ತಾಯಿತು ಅಂದರೆ ಆ 4 ಜನ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಕೆಲವೊಂದು ಕಾಲು ಎಳೆಯೋ ಜನ ಇರ್ತಾರಲ್ವ, ಅವರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬಾರ್ದು ನೀವು. ಯಾಕೆ ಅಂತಂದರೆ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗೋಸ್ಕರ ನೀನು ಹೇಳ್ಕೊಂಡಿದ್ಯಾ, ಅದೇನು ತಪ್ಪಲ್ಲ. ಸೊ ಅದಕ್ಕೋಸ್ಕರ ಆ ಮೆಹಂದಿ ಒಂದು ಎಲ್ಲಾದರೂ ಫಂಕ್ಷನ್ ಇದೆ, ಮೆಹಂದಿ ಹಾಕ್ತೀರಾ ಅಂತಂದಾಗ ಅದು ಕೂಡ ದುಡ್ಡಿಂದನೇ ಎಲ್ಲದೂ ಕೂಡ ನಡೀತಾ ಇದೆ ಅಂದಮೇಲೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದಲ್ವಾ. ಸೊ ಈ ರೀತಿ ಏನೆಲ್ಲ ಟ್ಯಾಲೆಂಟ್ ಇದೆ, ಬೇರೆ ಏನೆಲ್ಲ ಗೊತ್ತು ನಿಮಗೆ, ಅದನ್ನೆಲ್ಲದೂ ಕೂಡ ನೀವು ಈ ಟೈಮಲ್ಲಿ ಯೂಟಿಲೈಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಇವತ್ತಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು. ನೀವು ಯಾವಾಗ ಪ್ಲ್ಯಾನ್ ಮಾಡಿದರೂ ಕೂಡ ಯಾವ ಟೈಮ್ಗೆ ನಾವು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ಒಂದೇ ರೀತಿಯಲ್ಲಿ ನೀವು ಯೋಚನೆ ಮಾಡ್ಕೊಳ್ಬೇಕು. ಸೊ ಇದನ್ನು ನಿಮಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ಕೊಡ್ತಾ ಇರೋದು. ಸೊ ಇದನ್ನೇ ಮನೆಯಲ್ಲೇ ಇದ್ಕೊಂಡು ಮಾಡಿಕೊಂಡು ಇದರಿಂದ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಕೊಳ್ಳೋ ಜನ ತುಂಬ ಇದ್ದಾರೆ. ಇದು ಒಂದು ಕಾಂಪಿಟೇಟಿವ್ ಯುಗ. ಅದ್ರ ಜೊತೆಗೇ ಬಿಸ್ನೆಸ್ ಮೈಂಡ್ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದರಲ್ಲೂ ಬಿಸ್ನೆಸ್ ಹುಡುಕ್ತಾರೆ ಜನ. ಸೊ ಕೆಲಸ ಸಾಕಷ್ಟು ಇದೆ, ಮಾಡಬೇಕು ಅನ್ನೋರಿಗೆ ಮಾತ್ರ. ಮಾಡೋಕ್ಕಾಗಲ್ಲ, ನನಗೆ ಆ ಕೆಲಸ ಬೇಡ, ಈ ಕೆಲಸ ಬೇಡ ಅನ್ನೋರಿಗೆ ಎಷ್ಟು ಕೆಲಸ ಮುಂದೆ ಇದ್ದರೂ ಕೂಡ ಅವು ಯಾವ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಮಾಡಬೇಕು ಅಂತ ಮನಸ್ಸಿತ್ತು ಅಂತಂದರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ಬಿಸ್ನೆಸ್ಗಳನ್ನು, ಸಾಕಷ್ಟು ಒಂದು ಅರ್ನಿಂಗ್ಸ್ನ ಬೇರೆ ಬೇರೆ ಮೂಲಗಳನ್ನು ಹುಡುಕೊಂಡು ನೀವು ಮಾಡ್ಕೊಳ್ಬೋದು. ಅಷ್ಟೊಂದು ನಿಮಗೆ ಟ್ಯಾಲೆಂಟ್ ಇದ್ದೇ ಇರುತ್ತೆ, ಬಟ್ ಯೂಟಿಲೈಸ್ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಏನೇನು ಮಾಡಬೇಕು ಅಂತ ಅಂದ್ಕೊತಿದ್ದೀರಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಜೊತೆಗೆ ಏನು ಅಂತಂದರೆ ಫ್ಯಾಮಿಲಿನಲ್ಲಿ ಬ್ಯಾಕ್ಗ್ರೌಂಡು ಸಪೋರ್ಟಿವ್ ಆಗಿರೋದಿಲ್ಲ ಅಥವಾ ನಿಮಗೆ ಧೈರ್ಯ ಇರೋದಿಲ್ಲ, ಅದಕ್ಕೋಸ್ಕರ ಹಿಂದೆ ಸರಿತಾ ಇರ್ತೀರಿ. ಸೊ ಈ ಥರ ನೀವು ಮೋಟಿವ್ ಆಗಬೇಕು, ನಮಗೆ ನಾವೇ ಮೋಟಿವ್ ಆಗಬೇಕು, ನಾವು ಮಾಡಬೇಕು, ನಮ್ಮ ಹತ್ರ ಎಬಿಲಿಟಿ ಇದೆ, ನಮಗೆ ಫ್ಯಾಮಿಲಿ ಸಪೋರ್ಟ್ ಬೇಡ ಅಥವಾ ನನಗೆ ಇನ್ನೊಂದು ಯಾರೂ ಬೇಡ, ನಾನು ಮಾಡ್ಕೊಳ್ತೀನಿ ಅನ್ನೋ ಧೈರ್ಯ ನೀವೇ ಧೈರ್ಯ ತೊಗೊಳ್ಬೇಕು. ಸೊ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಅವ್ರು ಬಂದು ಹೇಳ್ತಾರೆ, ಇವ್ರು ಬಂದು ಮಾಡ್ತಾರೆ ಅಂತ ಏನಾದರೂ ಅವ್ರ ಸಪೋರ್ಟ್ ಬೇಕು, ಇವ್ರ ಸಪೋರ್ಟ್ ಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರೂ ಸಪೋರ್ಟ್ ಮಾಡಲ್ಲ, ಯಾರೂ ಬರೋದಿಲ್ಲ. ಸೊ ನೀವೇ ಕೂತ್ಕೊಂಡು ನಿಮ್ಮ ಪಾಡಿಗೆ ನಿಮ್ಮ ವರ್ಕ್ನ ನೀವು ಮಾಡ್ಕೊಳ್ಬೇಕು. ಫಸ್ಟು ಏನಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು, ಜೊತೆಗೆ ಧೈರ್ಯ ಇರಬೇಕು. ಸೊ ಅದಿದ್ದರೆ ಮಾತ್ರ ನೀವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಸಮ್ಮರ್ ವೆಕೇಷನ್ ಬಗ್ಗೆ ಏನಾದರೂ ಡೌಟ್ ಇತ್ತು, ಏನೆಲ್ಲ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಲಾಸ್ಟ್ ಟೈಮ್
ಅಬ್ಯಾಕಸ್ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಸೊ ಹಾಗೇನಾದರೂ ಅಬ್ಯಾಕಸ್ ಕ್ಲಾಸ್ ಕೂಡ ನೀವು ಹಾಕ್ಕೊಳ್ಬೇಕು ಅಂದರೆ, ಇದು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್. ಇದಕ್ಕೆ ಯಾವುದೇ ರೀತಿಯಾದಂಥ ಅಥಾರಿಟಿ ಅಂತ ಅಲ್ಲ, ಅಂದರೆ ನಾವು ಕಂಪ್ನಿ ಕಡೆಯಿಂದ ನಿಮಗೆ ಲೈಸೆನ್ಸ್ ಕೂಡ ಕೊಡ್ತೀವಿ, ಜೊತೆಗೆ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಆರಾಮವಾಗಿ ಕೂಡ ಒಂದು ಒಳ್ಳೆ ಟ್ಯೂಷನ್ ಕ್ಲಾಸ್ ಥರ ಮಾಡ್ಕೊಳ್ಬೋದು. ಅಲ್ಲಿಂದ ಕೂಡ ನೀವು ಈ ಒಂದು ಅಬ್ಯಾಕಸ್ ಟ್ರೈನಿಂಗ್ ತೊಗೊಂಡು ಕ್ಲಾಸಸ್ನ ನಡೆಸ್ಬೋದು, ಅರ್ನಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ. ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ನಿಮಗೆ ನಾನು ಜಸ್ಟ್ ಟ್ರೈನಿಂಗ್ ಕೊಡೋದಲ್ಲದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ಕಡೆ ಜಾಬ್ ಅಪಾರ್ಚುನಿಟೀಸ್ ಕೂಡ ನಾವು ನಿಮಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆಗೇ ಒಳ್ಳೆ ಕಡೆ ನೀವು ಕೆಲಸ ಮಾಡ್ತೀವಿ ಅಂದರೆ ಕೆಲಸ ಕೂಡ ನಾವು ಹುಡುಕಿ ಕೊಡ್ತೀವಿ. ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ, ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಾನು ಅದ್ರ ಬಗ್ಗೆ ಕೂಡ ಡೀಟೇಲ್ ಕೊಡ್ತೀನಿ. ನೀವು ಇರೋ ಅಂಥ ಏರಿಯಾನಲ್ಲೇ, ಮತ್ತು ಬೇರೆ ದೂರ ಬೇಡ, ನೀವು ಇರೋ ಅಂಥ ಸರೌಂಡಿಂಗಲ್ಲಿನೇ ನೀವು ಆರಾಮಾಗಿ ಈ ಒಂದು ಟ್ರೈನಿಂಗ್ನ ಪಡ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಅಬ್ಯಾಕಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಈಗಿನ ಒಂದು ಜನ್ರೇಷನ್ಗೆ. ಸೊ ಎಲ್ಲ ಕಡೆಯೂ ಕೂಡ ಇದು ಸ್ಪ್ರೆಡ್ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಮ್ಮ ಮೂಲಕ ಕೂಡ ಇದು ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗಲಿ. ಮತ್ತು ಹೇಗೆ ಸಣ್ಣ ಪ್ರದೇಶಗಳಲ್ಲಿ ಕೂಡ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಆಸೆ ಪಡ್ತೀವೋ, ಅದೇ ರೀತಿ ನಾವು ಕೂಡ ಬೇರೆ ಎಲ್ಲ ಪ್ರದೇಶಗಳಲ್ಲಿ ಕೂಡ ಇದು ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಅಬ್ಯಾಕಸ್ ಬಗ್ಗೆ ಕಲಿಬೇಕು, ನಾವು ಕೂಡ ಅಬ್ಯಾಕಸ್ ಕ್ಲಾಸ್ನ ರನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಯಾವುದಾದ್ರೂ ಸ್ಕೂಲಲ್ಲೇ ಆಗಿರ್ಬೋದು ಮಾಡ್ಕೊಳ್ಬೋದು, ಇಲ್ಲ ನಿಮ್ಮದೇ ಮನೆಯಲ್ಲೇ ಇದ್ಕೊಂಡು ಸ್ವಂತವಾಗಿ ನಾವು ಅಬ್ಯಾಕಸ್ ಕ್ಲಾಸ್ನ ತೆಗಿತೀವಿ ಅಂತಂದರೆ ಅಲ್ಲಿ ಮಾಡ್ಕೊಳ್ಬೋದು. ಹೌಸ್ ವೈಫ್ಗಳ ಮಾಡ್ಕೊಳ್ಬೋದು, ಡಿಗ್ರಿ ಮುಗಿಸಿ ಮನೇಲಿ ಕೂತಿರೋ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು, ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ ಯಾರಾದರೂ ಆಗಿರಲಿ, ನೀವು ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ಅವರು ಇವರು ಅಂತ ಏನೂ ಇಲ್ಲ, ಬಟ್ ನಾಲೆಜ್ ಬೇಕು, ಜೊತೆಗೆ ನಿಮಗೆ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿರಬೇಕು ಅಷ್ಟೇ. ಸೊ ಇದನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ತಿಳಿಸಿದ್ದೀನಿ ಲಾಸ್ಟ್ ವಿಡಿಯೋ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅಲ್ಲಿ ಕೂಡ ಗೊತ್ತಾಗುತ್ತೆ. ಸೊ ನಾವು ಕೂಡ ಮಾಡ್ತಾ ಬಂದಿದ್ದೀವಿ. ನಮ್ಮ ಮಕ್ಕಳು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರ ಪರ್ಫಾರ್ಮೆನ್ಸ್ ಕೂಡ ನಾನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ನೋಡಿದರೆ ಗೊತ್ತಾಗ್ಬೋದು, ಒಂದು ಐಡಿಯಾ ಬರ್ಬೋದು ನಿಮಗೆ. ನೋಡಿಕೊಂಡು ನಂತರದಲ್ಲಿ ನಿಮ್ಮ ಒಂದು ಡಿಸಿಷನ್ನ ತೊಗೊಂಡು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.